ಕತ್ತಿ ಸವದಿ ಆಪ್ತರ ಕೋಟೆಗೆ ಇದೀಗ ಸಾಹುಕಾರ್ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಬಹುದೊಡ್ಡ ಶಾಕ್ ಆಗಿದೆ. ಹುಕ್ಕೇರಿ ಅಥಣಿ ಆಯ್ತು, ಈಗ ರಾಮದುರ್ಗದ ಮೇಲೆ ಕಣ್ಣೇನಾದ್ರೂ ಬಿದ್ದಿದ್ಯಾ? ಬೆಳಗಾವಿಯಲ್ಲಿ ನಿಲ್ತಾ ಇಲ್ಲ. ಡಿಸಿಸಿ ಬ್ಯಾಂಕ್ ಜಿದ್ದಾಜೊತೆ ರಾಮದುರ್ಗ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ ಫೈಟ್ ಆರಂಭ ಆಗಿರುವಂತದ್ದು. ರಾಮದುರ್ಗ ತಾಲೂಕಿನ ಈ ಒಂದು ಮಾರ್ಗದಲ್ಲಿ ರಾಮದುರ್ಗ ಮತಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ನ ಫೈಟ್ ಮುಂದುವರಿತಾನೆ ಇದೆ. ಕೃಷಿ ಪತ್ತಿನ ಮಹತ್ವದ ಸಭೆ ಕೂಡ ಆಗಿರುವಂಥದ್ದು. ಕೈ ಶಾಸಕನ ಅಖಾಡದಲ್ಲಿ ಜಾರಕಿಹೊಳಿ ಚೊಳ್ಳೆ ಅಬ್ಬರವನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಈ ಡಿಸಿಸಿ ಬ್ಯಾಂಕ್ ಜಿದ್ದಾಜಿದ್ದಿ ನಿಲ್ತಾನೇ ಇಲ್ಲ. ಬಾಲಚಂದ್ರ ಜಾರಕಿಹೊಳಿ, ಅಣ್ಣಾ ಸಾಹೇಬ್ ಜೊಲ್ಲೆ, ಹುಕ್ಕೇರಿ ಅಥಣಿ ಆಯಿತು, ಈಗ ರಾಮದುರ್ಗ ಕ್ಷೇತ್ರದ ಮೇಲೂ ಕಣ್ಣು ಹಾಕಿದ್ದಾರೆ. ನಮ್ಮ ಎಂಟ್ರಿಯಿಂದ ಹಾಲಿ ಮಾಜಿ ಶಾಸಕರಿಗೆ ನಿದ್ದೆ ಬರಲ್ಲ, ಇವತ್ತಿಂದ ಅವರಿಗೆ ಟೆನ್ಷನ್ ಆರಂಭ ಆಗಿದೆ. ರಾಮದುರ್ಗದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಅಶೋಕ್ ಪಟ್ಟಣ, ಮಹದೇವಪ್ಪ ಯಾದವಾಡಗೆ ಟಾಂಗ್ ಕೂಡ ಕೊಟ್ಟಿರುವಂಥದ್ದು. ಲಕ್ಷ್ಮಣ ಸವದಿ, ರಮೇಶ್ ಕತ್ತಿ ಬಣದ ನಾಯಕರಿಗೆ ತಿರುಗೇಟನ್ನು ಕೂಡ ಕೊಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಶೋಕ್ ಯಾದವಾಡ ಒಂದಾಗಿದ್ರು ಇಬ್ರು ಕೂಡ, ಬಟ್ ಬಾಲಚಂದ್ರ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿ ಸೋಲಿಸಿದ್ರು. ಈಗ ಕತ್ತಿ ಸವದಿ ಬಣಕ್ಕೆ ತಿರುಗೇಟನ್ನ ಕೊಡೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ನಾವು ಹೊರಗಿರೋದಕ್ಕೆ ಅಲ್ಲ, ನಾವು ನಿಮ್ಮವರೇ, ಡಿಸಿಸಿ ಬ್ಯಾಂಕ್ನಿಂದ ರೈತರಿಗೆ ಅನುಕೂಲ ಮಾಡ್ತೀವಿ ಅನ್ನುವಂತಹ ಭರವಸೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಡಿಸಿಸಿ ಬ್ಯಾಂಕ್ ಜಿದ್ದಾಜಿದ್ದಿನ ರಾಜಕೀಯ ನಿಲ್ತಾನೆ ಇಲ್ಲ, ನಡೀತಾನೆ ಇದೆ, ಮುಂದುವರಿತಾನೆ ಇದೆ. ರಾಮದುರ್ಗ ತಾಲೂಕಿನ ಕೃಷಿ ಪತ್ತಿನ ಮಹತ್ವದ ಸಭೆ ಕೂಡ ಆಯೋಜನೆ ಆಗಿರುವಂಥದ್ದು. ಒಂದಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಿರುತ್ತೆ. ಕೈ ಶಾಸಕನ ಅಖಾಡದಲ್ಲಿ ಅಶೋಕ ಪಟ್ಟಣ, ಯಾದವಾಡ ವಿರುದ್ಧ ಬಾಲಚಂದ್ರ ಗುಡುಗಿದ್ದಾರೆ. ಇದೀಗ ಡಿಸಿಸಿ ಬ್ಯಾಂಕ್ ಮುಖಾಂತರ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿ ನಿಮ್ಮ ಜೊತೆಗಿರ್ತೀವಿ. ಅದಕ್ಕೆ ತಾವೆಲ್ಲರೂ ಇಷ್ಟೊಂದು ಇವತ್ತು ನನಗೆ ಖುಷಿ ಆಯ್ತಲ್ಲ. ರಾಮದುರ್ಗದಾಗ ಇಷ್ಟೊಂದು ಸಂಖ್ಯೆ ಇಲ್ಲ, ಇವತ್ತಿಂದ ನಮ್ಮ ಹಾಲಿ ಮಾಜಿಗಳಿಗೆ ನೀರು ತಪ್ಪುವುದಿಲ್ಲ. ಅವ್ರ ಟೆನ್ಷನ್ ಶುರು ಆಗ್ತೈತಿ. ಆಗಲಿ ನಮ್ಮ ಕೆಲಸ ನಾವು ಮಾಡಿದ್ರು, ನಾವೇನು ಯಾರಿಗೆ ಈಗ ಮಾಡಲ್ಲ, ಯಾಕೆ ಮಾಡಿದ್ರೆ ನಾನು ನಮ್ಮ ಸಂಘಟನೆ ನಮ್ಮ ಕೆಲಸ ನಮ್ಮ ಕಣ್ಣು ಹತ್ತಿರ ಮಂದಿನ ಅವಕಾಶ ಇಲ್ಲ. ಅವ್ರ ಜೊತೆಗೆ ನಾವು ನಿಲ್ಲೋದಂತ ಸಂದೇಶ ಕೊಡಕ್ಕೆ ನಾವು ಬಂದಿದ್ವಿ. ನಿಮ್ ಜೊತೆಗೆ ಇರ್ತೀವಿ. ಹೊಸ ಸೊಸೈಟಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಈ ಡಿಸಿಸಿ ಬ್ಯಾಂಕ್ನ ಫೈಟ್ ಆರಂಭ ಆಗಿದ್ದು ಮುಗಿತಾನೆ ಇಲ್ಲ, ಜಿದ್ದಾಜಿದ್ದಿ ಅನ್ನುವಂಥದ್ದು. ಸೊ ಇಲ್ಲಿ ಬೆಳಗಾವಿಯಲ್ಲೂ ಕೂಡ ನಿಲ್ತಾ ಇಲ್ಲ. ಇದು ಹುಕ್ಕೇರಿ ಅಥಣಿ ಆಯ್ತು, ಈಗ ರಾಮದುರ್ಗದ ಮೇಲೂ ಕಣ್ಣು ಹಾಕಿದ್ದಾರೆ. ಸಾಹುಕಾರ ಎಂಟ್ರಿ ಕೊಟ್ಟಿದ್ದಾರೆ. ಅಪ್ಡೇಟ್ಸ್ ಏನಿದೆ, ಏನ್ ಹೇಳ್ತಾರೆ? ಸಭೆ ಕೂಡ ನಡೆಸಿರುವಂಥದ್ದು, ಮಾಹಿತಿ ಕೊಡೋದಾದ್ರೆ ಪ್ರಶಾಂತ್. ಎಸ್ ರೋಜಾ, ಏನಂತಂದ್ರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ಮುಗಿದ್ರು ಸಹ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಏನು ಎರಡು ಬಣಗಳಾಗಿ ಏರ್ಪಟ್ಟಿದ್ದು, ಆ ಬಣಗಳ ನಡುವೆ ಇದೀಗ ಮತ್ತೆ ವಾಕ್ಸಮರ ಈಗ ಮುಂದುವರಿದೆ ಅಂತಾನೆ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ಅಥಣಿ ಮತಕ್ಷೇತ್ರ ಆಯ್ತು, ಹುಕ್ಕೇರಿ ಮತಕ್ಷೇತ್ರ ಆಯ್ತು, ಈಗ ರಾಮದುರ್ಗ ಮತಕ್ಷೇತ್ರದಲ್ಲಿ ಸಹ ಜಾರಕಿಹೊಳಿ ಬಣ ಏನಂತಂದ್ರೆ ಮತ್ತೆ ಫುಲ್ ಇಲ್ಲಿ ಆಕ್ಟಿವ್ ಸಹ ಆಗಿರುವಂತದ್ದು. ನಿನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ರಾಮದುರ್ಗ ಮತಕ್ಷೇತ್ರದಿಂದ ಏನು ಡಿಸಿಸಿ ಬ್ಯಾಂಕ್ಗೆ ಏನು ಸ್ಪರ್ಧೆಯನ್ನು ಮಾಡಿದ್ರು, ಅವರ ವಿರುದ್ಧ ಇಲ್ಲಿ ಸಹ ಗುಡುವಂತಹ ಪ್ರಯತ್ನವನ್ನ ಇಲ್ಲಿ ಶಾಸಕರಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಸಹ ಇಲ್ಲಿ ಮಾಡಿರುವಂತದ್ದು. ನಾವು ಯಾವಾಗ ಇಲ್ಲಿ ರಾಮದುರ್ಗಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟಿವೋ, ಅಲ್ಲಿ ಇನ್ನು ಮುಂದೆ ಇಲ್ಲಿರುವಂತಹ ಹಾಲಿ ಮತ್ತು ಮಾಜಿ ಶಾಸಕರಾಗಿರುವಂತಂದ್ರೆ ಅಶೋಕ್ ಪಟ್ಟಣ ಆಗಿರ್ಬೋದು ಮತ್ತು ಯಾದವ್ ಇವರಿಗೆ ಸರಿಯಾಗಿ ನಿದ್ದೆ ಹತ್ತಲ್ಲ ಅಂತ ಹೇಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಕಾರ್ಯಕ್ರಮದಲ್ಲಿ ಮಾತನಾಡೋದ್ರ ಮುಖಾಂತರ ಇಲ್ಲಿ ಪರೋಕ್ಷವಾಗಿ ಇಲ್ಲಿ ಅಶೋಕ್ ಪಟ್ಟಣ ಮತ್ತು ಮಾಜಿ ಶಾಸಕ ಆಗಿರುವಂತಹ ಮಹದೇವಪ್ಪ ಯಾದವ್ ಸಹ ಟಾಂಗ್ ಕೊಟ್ಟಿರುವಂತದ್ದು. ಇನ್ನು ಇಲ್ಲಿ ಮತ್ತೊಂದು ನೋಡ್ಬೇಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಜಾರಕಿಹೊಳಿ ಅವರು ಎಲ್ಲಿ ಅವರ ಮತಕ್ಷೇತ್ರ ಬೇರೆ ಕಡೆ ಇಲ್ಲಿ ಎಂಟ್ರಿ ಕೊಡ್ತಾರೆ, ಅವರಿಗೆ ಆ ಒಂದು ಸಂದರ್ಭದಲ್ಲಿ ಒಂದು ಚುನಾವಣೆ ಸಂಯಮದಲ್ಲಿ ಒಂದು 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 ಕಾರ್ಡ್ನ ಸಹ ಪ್ಲೇ ಮಾಡ್ತಾರೆ. ಇಲ್ಲಿ ಹೊರಗಿನವರಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಇಲ್ಲಿ ರಮೇಶ್ ಕತ್ತಿ ಅವರು ಸಹ ಹೇಳಿರ್ಬೋದು. ವಿವಿಧ ಮತಕ್ಷೇತ್ರದವರು ಸಹ ಜಾರಕಿಹೊಳಿ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ಮಾಡುತ್ತಾ ಮತ್ತು ನೇರವಾಗಿ ವಾಗ್ದಾಳಿನ ಸಹ ಸಾಕಷ್ಟು ರೀತಿಯಲ್ಲಿ ನಡೆಸಿರುವಂತದ್ದು. ಅದನ್ನೇ ಇದೀಗ ಒಂದು ಅಸ್ತ್ರವಾಗಿ ಇಟ್ಕೊಂಡು ನಾವು ಸಹ ಏನು ಬೇರೆದವರಲ್ಲ, ನಾವು ಸಹ ಇಲ್ಲಿಯವರೇ, ನಿಮ್ಮ ಅಭಿವೃದ್ಧಿಗಾಗಿ ನಾವು ಸದಾ ಇರ್ತೀವಿ, ನಿಮ್ಮ ಏಳಿಗೆಗೆ ನಮ್ಮ ಯಾವತ್ತು ಸಹಕಾರ ಇರುತ್ತೆ ಅಂತ ಹೇಳಿ ಎಲ್ಲೆಲ್ಲಿ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿ ಅವರ ಆಪ್ತರ ಬಣ ಇದ್ದು ಆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಹೋಗಿ ಈಗ ಪ್ರತಿಯೊಂದೊಂದು ದಿನ ಇಲ್ಲಿ ಮೀಟಿಂಗ್ ನಡೆಸೋದಾಗಿರ್ಬೋದು, ಸಭೆಯನ್ನು ನಡೆಸಬಹುದಾಗಿರ್ಬೋದು, ಕಾರ್ಯಕ್ರಮ ಆಯೋಜನೆ ಮುಖಾಂತರ ಮುಂಬರುವ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತ್ತಷ್ಟು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಹೇಳಿ ಜಾರಕಿಹೊಳಿ ಬ್ರದರ್ಸ್ ಎಲ್ಲಾ ಆಯಾಮಗಳಲ್ಲಿ ಸಹ ಇದೀಗ ಇಲ್ಲಿ ಪೂರ್ವ ತಯಾರಿ ಮಾಡ್ಕೋದರ ಜೊತೆಗೆ ಡಿಸಿಸಿ ಬ್ಯಾಂಕ್ನ ಕೈ ತಪ್ಪಿಗೆ ಹೋಗಬಾರದು ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಕಸರತ್ತು ಸಹ ಇಲ್ಲಿ ಮುಂದೆ ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ಸಹ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರೋಜಾ. ಆಲ್ ರೈಟ್, ಥ್ಯಾಂಕ್ ಯು ಪ್ರಶಾಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.